ಸ್ನೇಹಿತರೆ ನಮಸ್ಕಾರ. ನಾನು ನಿಮ್ಮ ಕೋಟೇಶ್ವರರಾವ್. ಮುತ್ತಿನಂಥ ಒಂದು ಕಿವಿ ಮಾತಿನೊಂದಿಗೆ ಪ್ರತಿದಿನ ಮುತ್ತಿನಂಥ ಒಂದು ಕಿವಿ ಮಾತು. ಏನು ಮಾಡ್ತಾಯಿದ್ದೀರಾ ಅಂತ ಕೇಳೋದು ತಪ್ಪಲ್ಲ, ಗೊತ್ತಿದೆ. ಆದ್ರೇನು ಕೇಳ್ತಾ ಇದ್ದೀನಿ, ಏನು ಮಾಡ್ತಾಯಿದ್ದೀರಾ? ಏನು ಮಾಡ್ತಾಯಿದ್ದೀರಾ? ಏನಾದರೂ ಒಂದು ಮಾಡ್ತಾ ಇರೋದೇ ಜೀವನದ ಮುಖ್ಯ ಉದ್ದೇಶ ಆಗಿ ಕುಂತ್ಕೊಂಡಿದೆ ಇವತ್ತು ನಾಳೆ ಜನರದು. ಏನಾದರೂ ಒಂದು ಮಾಡ್ತಾ ಇರಬೇಕು, ಇಲ್ಲ ಅಂದರೆ ಸುಮ್ಮನೆ ಇರೋಕ್ಕೆ ಆಗವಲ್ಲ. ಏನೋ ಒಂದು ಮಾಡ್ತಾನೆ ಇರಬೇಕು. ಹೆಂಗೆ, ಎಷ್ಟು ದಿನ ಅಂತ ಮಾಡ್ತಾ ಇರ್ತೀರ? ಹೀಗೆ ಮಾಡ್ತಾನೆ ಇರ್ತೀರ? ಯಾವಾಗಾದರೂ ಒಂದಿಷ್ಟು ಸಮಯ ಒಂದು ದಿನದಲ್ಲಿ ನೆಮ್ಮದಿಯಾಗಿ ಕುಂತಿದ್ದೀರಾ? ಹೋಗಲಿ, ಪ್ರಯತ್ನ ಮಾಡಿದ್ದೀರಾ? ಮಾಡಿ ನೋಡಿ. ಜೀವನದ ಶೈಲಿ ಬದಲಾಗುತ್ತೆ. ಜೀವನದ ಶೈಲಿ ಬದಲಾಗುತ್ತೆ. ಏನೋ ಒಂದು ಮಾಡ್ತಾ ಇರೋದು ಜೀವನದ ಒಂದು ಕೆಲಸ. ಏನೋ ಒಂದು ಮಾಡ್ತಾ ಇರೋದು ಯಾವ ಲೆಕ್ಕನೋ ಅದೇ ರೀತಿಯಲ್ಲಿ ಪ್ರತಿದಿನ ಏನೂ ಮಾಡದೆ ಕೂಡುವುದನ್ನು ಒಂದು ಲೆಕ್ಕ. ಏನೋ ಒಂದು ಮಾಡ್ತಾ ಇರೋ ಕಾಲಕ್ಕೆ ನೀವು ನಿಮ್ಮ ಜೊತೆಯಲ್ಲಿ ಇಲ್ಲ ಅಂತ ಅರ್ಥ ಮಾಡ್ಕೊಳ್ಳಿ. ಆವಾಗ ವ್ಯವಹಾರದ ಜೊತೆಯಲ್ಲಿರ್ತೀರ. ಏನೂ ಮಾಡದೆ ಸುಮ್ಮನೆ ಕೂಡ್ತಿರಲ್ಲ, ಆವಾಗಷ್ಟೇ ನೀವು ನಿಮ್ಮ ಜೊತೆ ಇರೋದಕ್ಕೆ ಸಾಧ್ಯ. ಸಾಧನೆ ಅಂದರೆ ಏನು ಅಂತ ತಿಳ್ಕೋಬೇಡಿ. ಸಾಧನೆ ಅಂದರೆ ಏನೂ ಮಾಡದೆ ದಿನದಲ್ಲಿ ಕನಿಷ್ಠ ಪಕ್ಷ 2 ಸರಿ, ಮತ್ತೆ ಹೇಳ್ತೀನಿ ನೋಡಿ, ಸಾಧನೆ ಅಂದರೆ ಏನೂ ಮಾಡದೆ ದಿನದಲ್ಲಿ ಕನಿಷ್ಠ ಪಕ್ಷ 2 ಸರಿ ನೆಮ್ಮದಿಯಿಂದ ಕೂಡೋದೆ. ಅದೇನು ಬಿಡ್ರಿ, ಮಹಾ ದೊಡ್ಡ ಹೇಳ್ತಾ ಇದ್ದೀರಿ ನೀವು. ಕುಂತು ನೋಡಿ, ನಿಮ್ಮ ಸಾಧನೆ ಯಾವ ಮಟ್ಟಕ್ಕಿದೆ ಅನ್ನೋದು ಗೊತ್ತಾಗುತ್ತೆ. ಏನೂ ಮಾಡದೆ ಪ್ರತಿದಿನ 2 ಬಾರಿ ಸುಮ್ಮನೆ ಕೊಡೋದನ್ನು ಅಭ್ಯಾಸ ಮಾಡಿಕೊಡಿ. ಥ್ಯಾಂಕ್ ಯು.